ಎಲ್ಲರಿಗೂ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024ರ 10ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರುವ ಪದಗಳ ಅರ್ಥ ಮತ್ತು ಕವಿಗಳ ಪರಿಚಯ ಮತ್ತು ಸಂಕ್ಷಿಪ್ತವಾಗಿ ವ್ಯಾಕರಣ ಅಂಶವನ್ನು ಕೂಡ ನೋಡಿದ್ದೀವಿ ಸ್ನೇಹಿತರೆ. ಇದು ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ. ಇದು ಕೂಡ ಪರಿಷ್ಕೃತ 2024 ಭಾಗ 1 10ನೇ ತರಗತಿ ಸ್ನೇಹಿತರೆ. ಈ ಒಂದು ಪಠ್ಯಪುಸ್ತಕದಲ್ಲಿರುವ ಪದಗಳ ಅರ್ಥ ಮತ್ತು ಕವಿಗಳ ಪರಿಚಯ ಮತ್ತು ಹಾಗೆ ಸಂಕ್ಷಿಪ್ತವಾಗಿ ವ್ಯಾಕರಣ ಅಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ತರಗತಿಗಳು GPSTR ಮತ್ತು PAO, PDO, SDA, FDA ಎಕ್ಸಾಮ್ಗಳಿಗೆ ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗದ್ಯ ಭಾಗ ಒಟ್ಟು 4 ಗದ್ಯಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಆಮೇಲೆ 4 ಪದ್ಯ ಭಾಗ, ಆಮೇಲೆ 2 ಪೂರಕ ಓದು, ಆಮೇಲೆ 1 ಗಾದೆಯ ವಿಸ್ತರಣೆ. ಇದು ಗಾದೆಯ ವಿಸ್ತರಣೆ ಅಂತೂ GPSTRಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಗದ್ಯ ಭಾಗದಲ್ಲಿ ಮೊದಲನೇ ಪಾಠ ವನ ಮರದ ಗಿಳಿ. ರಚನಾಕಾರರು ರಾ ಮಿತ್ರ. ಇನ್ನು ಪಾಠ ಪ್ರವೇಶವನ್ನು ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತನ್ನು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಹಾಗೆ ಕಲಿತದ್ದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಈ ಒಂದು ಪಾಠದಲ್ಲಿದೆ ಸ್ನೇಹಿತರೆ. ರಾ ಮಿತ್ರ ಅವರ ಸಂಕ್ಷಿಪ್ತ ಪರಿಚಯ ನೋಡೋಣ. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಆ ಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ, ಬದುಕು ಬರಹ ಇತ್ಯಾದಿ ಕೃತಿಗಳನ್ನ ರಚಿಸ್ತಾರೆ. ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮದರ್ಶಿ ನಗೆರಾಜ ಪ್ರಶಸ್ತಿಗಳು ಬಂದಿವೆ. ಪ್ರಕೃತ ಪಾಠವನ್ನು ಇವರು ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ ಆಶ್ಚರ್ಯ, ಅಚ್ಚರಿ. ಆಶ್ಚರ್ಯ ತತ್ಸಮ ಆದರೆ ಅಚ್ಚರಿ ತದ್ಭವ ಅಂದರೆ ಬೆರಗು. ಇವು SDA, FDA ಆಮೇಲೆ GPSTR ಈ ರೀತಿ ಒಂದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಏನು ತದ್ಭವ ಮತ್ತು ತತ್ಸಮದ ಬಗ್ಗೆ ಕೇಳ್ಬೋದು. ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆಯಂದ. ಕಳಕಳಿಸು ಅಂದರೆ ಮನೋಹರವಾದದ್ದು, ಪ್ರಕಾಶಿಸುವಂಥದ್ದು, ಹೊಳೆಯುವಂಥದ್ದು. ಮುಂದಿನ ಒಂದು ಪದ ಗಳಿಗೆ. ಗಳಿಗೆ ಇದು ತದ್ಭವ. ಘಟಿಕ ಅನ್ನುವಂಥದ್ದು ಸಂಸ್ಕೃತದ ಒಂದು ಪದ. 24 ನಿಮಿಷಗಳ ಕಾಲ ಅಂತ ಅರ್ಥ. ಗಳಿಗೆ ಅಂದರೆ 24 ನಿಮಿಷಗಳ ಕಾಲ ಅಂತ ಅರ್ಥ. ದುರ್ಬರ ಅಂದರೆ ಧರಿಸಲಾಗದ, ಹೊರಲಾಗದ. ದುರ್ಬರ ಅಂದರೆ ಧರಿಸಲಾಗದ ಮತ್ತು ಹೊರ ಅಂತ ಅರ್ಥ. ನಳನಳಿಸು, ಕೋಮಲವಾಗಿರು, ಕೋಮಲವಾದ ಅಂತ ಅರ್ಥ. ನಳನಳಿಸು ಅಂದರೆ ಕೋಮಲವಾದದ್ದು, ಕೋಮಲವಾಗಿರುವ, ಕೋಮಲವಾದ ಅಂತ ಅರ್ಥ. ನಂಜು ಅಂದರೆ ವಿಷ. ಪೊಟೊರೆ ಅಂದರೆ ಮರದೊಳಗನ ಟೊಳ್ಳಾದ ಭಾಗ, ಭೋಗ, ಸುಖದ ಅನುಭವ. ಲೋಕವರ್ತನೆ ಅಂದರೆ ಲೋಕದ ಜನರ ನಡವಳಿಕೆಯಾಗಿದೆ. ಸಂತೋಷ ಇದು ಸಂಸ್ಕೃತ ಪದ. ಸಂತಸ ಇದು ತದ್ಭವ. ಸಿರಿ ತದ್ಭವ ಆದರೆ ಶ್ರೀ ತತ್ಸಮ. ಸಿರಿ ಅಂದರೆ ಸಂಪತ್ತು. ಸಿರಿ ತದ್ಭವ ಆದರೆ ಶ್ರೀ ತತ್ಸಮ. ಸಿರಿ ಅಂದರೆ ಸಂಪತ್ತು ಅಂತ ಅರ್ಥ. ಆಶ್ರಯ ಇದು ತತ್ಸಮ. ಆಸರೆ ತದ್ಭವ. ಆಶ್ರಯ ಪದದ ಅರ್ಥ ಅವಲಂಬನೆ ಅಂತ ಅರ್ಥ. ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದವನು. ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದವನು. ತತ್ವನಿಷ್ಠೆ ಅಂದರೆ ನಂಬಿದ ವಿಚಾರಗಳಿಗೆ. ತತ್ವನಿಷ್ಠೆ ಅಂದರೆ ನಂಬಿದ ವಿಚಾರಗಳಿಗೆ ತಕ್ಕನಾಗಿ ನಡ್ಕೊಳ್ಳೋದು. ಶ್ರದ್ಧೆ ತೋರುವುದು, ಆಮೇಲೆ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು. ದುರದೃಷ್ಟ ಅಂದರೆ ಕೆಟ್ಟ ಮತ್ತು ಅಷ್ಟ. ಪರಹಿತಾಕಾಂಕ್ಷೆ. ಹಿತಾಕಾಂಕ್ಷೆ ಅಂದರೆ ಇನ್ನೊಬ್ಬರ ಒಳಿತನ್ನ ಬಯಸು ಅಂದಾಗೆ. ಪರಹಿತಾಕಾಂಕ್ಷೆ ಅಂದರೆ ಇನ್ನೊಬ್ಬರ ಒಳಿತನ್ನ ಬಯಸು ಅಂತ ಅರ್ಥ. ಬೀಗು, ಉಬ್ಬು, ಹಿಗ್ಗು, ಸಂತೋಷ ಪಡುವಂಥ ಅರ್ಥ. ಮುದ, ಹಿಗ್ಗು ಮತ್ತು ಆನಂದ ಅಂತ ಅರ್ಥ. ವರ ಅಂದರೆ ಕೊಡುಗೆ. ಸಮೃದ್ಧಿ ಅಂದರೆ ಸಂಪತ್ತು ಮತ್ತು ಏಳಿಗೆ. ಮುಂದಿನ ಪಾಠ ಹಸಿ ಮಸಿ ಕೃಷಿ. ರಚನಾಕಾರರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಪಾಠದ ಒಂದು ಪ್ರವೇಶವನ್ನು ನೋಡೋಣ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ.
ರೈತ ದೇಶದ ಬೆನ್ನೆಲುಬು, ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು. ಈ ಥರ ಒಂದು ವ್ಯಾಖ್ಯೆಗಳನ್ನ ಮತ್ತು GPS ಟಿಯಲ್ಲಿ ತುಂಬ ಅವಶ್ಯಕತೆ ಇರುವಂಥ ಒಂದು ಅಂಶ ಇದು ಸ್ನೇಹಿತರೆ. ಆದರೆ ಇಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ. ಅವನ ಗೋಳನ್ನು ಕೇಳುವವರಿಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ಮರೆಯಬಾರದು. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧನ ಬದುಕು ಹಸನುಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ದೇಶದ ರೈತ, ಸಾಹಿತಿ ಈ ಮೂವರಲ್ಲಿದೆ. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ, ರೈತ, ಸಾಹಿತಿ ಈ ಮೂವರಲ್ಲಿದೆ ಎಂಬುದು ಈ ಲೇಖನದಲ್ಲಿ ಬಿಂಬಿತವಾಗಿದೆ. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಒಂದು ಸಂಕ್ಷಿಪ್ತ ಪರಿಚಯ. ಇವರು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವ ಸಂಚಾರ, ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜೀವನ ದರ್ಶನ, ಕೈದೀವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆಗೆ, ಅಂಕುಶ ಇವು ನಾಟಕಗಳು. ಶಿವಾನುಭವ ಪ್ರವಾಸ ಕಥನವಾಗಿದೆ. ಜೊತೆಗೆ 100 ವಚನಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ರಂಗಜಂಗಮ ಎಂದೇ ಖ್ಯಾತರಾಗಿದ್ದಾರೆ. ಪ್ರಸ್ತುತ ಅಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಅಣೆಕಟ್ಟು, ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್ ಅಥವಾ ಜಲಾಶಯದ ತಡೆಗೋಡೆಯಾಗಿದೆ. ಅಸಿ ಅಂದರೆ ಖಡ್ಗ ಮತ್ತು ಯುದ್ಧ ಅಂತಲೂ ಅರ್ಥ ಆಗುತ್ತೆ. ಉಪೇಕ್ಷೆ ಅಂದರೆ ತಿರಸ್ಕಾರ, ಅಲಕ್ಷ್ಯ ಮಾಡೋದು. ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದಿರುವವನು. ದುರಾಕ್ರಮಣ ಅಂದರೆ ಮೋಸದ ದಾಳಿ. ನಿರಾಶಾವಾದಿ, ಜೀವನದಲ್ಲಿ ಆಶೆ ಕಳೆದುಕೊಂಡವ. ಬವಣೆ, ತೊಂದರೆ ಮತ್ತು ಕಷ್ಟ. ಮಸಿ, ಶಾಯಿ, ಸಾಹಿತ್ಯ ರಚನೆ ಅಂತ ಅರ್ಥ. ಮೇಟಿಗಂಬ, ಒಕ್ಕಲುಕಣದ ಮಧ್ಯದಲ್ಲಿರುವ ಕಂಬಕ್ಕೆ ಮೇಟಿಗಂಬ ಅಂತ ಕರೀತಾರೆ. ಸತ್ಪರಿಣಾಮ, ಒಳ್ಳೆಯ ಪರಿಣಾಮ ಅಂತ ಅರ್ಥ. ಹರಿತ ಅಂದರೆ ಚೂಪಾದ. ಅತಿವೃಷ್ಟಿ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು ಅಂತ ಅರ್ಥ. ಉತ್ಪ್ರೇಕ್ಷೆ ಅಂದರೆ ಅಧಿಕವಾಗಿ ವರ್ಣಿಸುವುದು ಅಂತ ಅರ್ಥ. ಒಕ್ಕಲಿಗ, ಕೃಷಿಕ ಮತ್ತು ರೈತ ಅಂತ ಅರ್ಥ. ಗುಲಾಮ ಅಂದರೆ ಅಡಿಯಾಳು. ನಶ್ವರ ಅಂದರೆ ನಶಿಸು, ಇಲ್ಲವಾಗುವಂಥ ಅರ್ಥ ಆಗುತ್ತೆ. ಬಜೆಟ್, ಆಯವ್ಯಯದ ಸಮತೋಲನ ಪಟ್ಟಿಯಾಗಿದೆ. ಬಿಕ್ಕು ಅಂದರೆ ಅಳು, ಬಿಕ್ಕಿ ಅಳೋದು. ಮೇಟಿ ಅಂದರೆ ವ್ಯವಸಾಯ. ರಾಟೆ ಅಂದರೆ ಚಕ್ರ. ಮೇಟಿಗಂಬ ಅಂದರೆ ಒಕ್ಕಲುಕಣದ ಮಧ್ಯದಲ್ಲಿರುವ ಒಂದು ಕಂಬ. ಇಲ್ಲಿ ಬರೀ ಮೇಟಿ ಅಂದರೆ ವ್ಯವಸಾಯ ಅಂತ ಅರ್ಥ. ರಾಟೆ ಅಂದರೆ ಚಕ್ರ, ಸರ್ವಾಧಿಕಾರಿ, ಅಧಿಕಾರ ಒಬ್ಬನಲ್ಲಿರುವುದು ಅಥವಾ ನಿರಂಕುಶ ಪ್ರಭು ಅಂತ ಅರ್ಥ. ಪಾಠ 3 ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ರಚನಾಕಾರರು ರಮೇಶ್ ಗೌಡ MK. ಇನ್ನು ಪಾಠದ ಪ್ರವೇಶವನ್ನು ನೋಡೋದಾದರೆ, ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಅಡ್ಡಿಯಾಗಲಾರವು. ಅಸಾಧ್ಯವಾದದ್ದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಹೊಳ್ಳ, ಭರತನಾಟ್ಯದಲ್ಲಿ ಸುಧಾ ಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್, ಪ್ರಸಿದ್ಧರಾದಂತೆ ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳು ಒಬ್ಬರು. ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯರು. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು. ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು. ಈ ಒಂದು ಪಾಠದಲ್ಲಿರುವಂಥ ಮುಖ್ಯ ಅಂಶ ಇದು. ರಮೇಶ್ ಗೌಡ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ, ಇವರ ಪೂರ್ಣ ಹೆಸರು ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ. ಅವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸ್ತಾರೆ.
ಸರ್ಕಾರಿ ಕಾಲೇಜಿನ ಅಧ್ಯಾಪಕರಾದ ಇವರು ಅಮೃತಕ್ಕೆ ಹಾರಿದ ಗರುಡ, ಅಮೃತಕ್ಕೆ ಹಾರಿದ ಗರುಡ ಇದು ಕಥಾ ಸಂಕಲನ, ರೂಪ ಬಯಲು ಇದು ಪ್ರಬಂಧ ಸಂಕಲನ, ರೂಪ ಬಯಲು ಇದು ಪ್ರಬಂಧ ಸಂಕಲನ, ಗಾನಯೋಗಿ ಡಾಕ್ಟರ್ ಪಂಚಾಕ್ಷರಿ ಪುಟ್ಟರಾಜ್ ಕವಿ ಗವಾಯಿಗಳು ಇದು ಜೀವನ ಚರಿತ್ರೆ ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ, ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಪದಗಳ ಅರ್ಥ: ಅಂಧ, ಕುರುಡ, ಕಣ್ಣು ಕಾಣದವ ಅಂತ ಅರ್ಥ. ಅನಂತ ಅಂದರೆ ಕೊನೆಯಿಲ್ಲದ, ಅನಂತ ಅಂತ ಕೊನೆಯಿಲ್ಲದ ಅಂತ ಅರ್ಥ. ಅಭಿಲಾಷೆ ಅಂದರೆ ಆಸೆ, ಬಯಕೆ ಅಂತ. ಆರ್ತ ಅಂದರೆ ಕಷ್ಟಕ್ಕೆ ಸಿಕ್ಕ, ದುಃಖಿತ, ಗ್ರಹಿಸಿ, ತಿಳಿದುಕೊಂಡು, ಗ್ರಹಿಸಿ ಅಂದರೆ ತಿಳಿದುಕೊಂಡು, ಗ್ರಹಿಸಿಕೊಂಡು. ನಿಷ್ಣಾತ ಅಂದರೆ ಪಾರಂಗತ, ನಿಪುಣ. ನಿಷ್ಣಾತ ಅಂದರೆ ಪಾರಂಗತ ಮತ್ತು ನಿಪುಣ ಅಂತ ಅರ್ಥ. ಬಾಷ್ಪ ಅಂದರೆ ಕಣ್ಣೀರು, ಕಂಬನಿ. ಮಾಧುರ್ಯ ಸಿಹಿ ಅಂದರೆ ಹಿತ. ವಿಚಲಿತ ಅಂದರೆ ಚಂಚಲವಾಗೋದು, ವೇದನೆ, ನೋವು ಪಡೋದು. ಸುವರ್ಣ ಅಂದರೆ ಬಂಗಾರ, ಚಿನ್ನ. ಸಿಂಹಾವಲೋಕನ ಅಂದರೆ ಹಿಂದಿನ ಘಟನೆಗಳನ್ನ ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು ಅಂದರೆ ಹಿನ್ನೋಟ, ಹಿಂದೆ ನೋಡು ಅಂದಾಗೆ. ಅಂತಃಕರಣ ಮನಸ್ಸು ಮತ್ತು ದಯೆ. ಅಂತಃಕರಣ ಅಂದರೆ ದಯೆ ಪಡೋದು, ಆಮೇಲೆ ಅಂತಃಕರಣ ಅಂದರೆ ಮನಸ್ಸು ಅಂತಲೂ ಅರ್ಥ ಆಗುತ್ತೆ. ಅನಿಕೇತನ ಮನೆಯಿಲ್ಲದವ ಅಂದರೆ ವಿಶ್ವಮಾನವ ಅಂತ ಅರ್ಥ. ಅಮರ ಅಂದರೆ ದೇವತೆ, ಶಾಶ್ವತವಾದದ್ದು. ಉದರ ಅಂದರೆ ಹೊಟ್ಟೆ. ಜಂಗಮ ಚಲಿಸುವ, ವೀರಶೈವ ಧರ್ಮದ ವಿರಕ್ತ. ಪರಿ ಅಂದರೆ ಅರಿ, ಕಣ್ಣಿನ ರೋಗ, ಆಮೇಲೆ ಕತ್ತರಿಸು ಅಂತ 3 ರೀತಿ ಅರ್ಥ ಆಗುತ್ತೆ. ಬೇನೆ ರೋಗ, ನೋವು ಅಂತ ಅರ್ಥ. ಮುಡುಪು ಮೀಸಲು, ವಿಷಣ್ಣ ಖಿನ್ನವಾದ, ಬಾಡಿದ ಅಂತ ಅರ್ಥ. ಶಯನಗೈದು ಅಂದರೆ ಮಲಗುವುದು ಅಂತ ಅರ್ಥ. ಶಯನಗೈದು ಅಂದರೆ ಮಲಗುವುದು. ಬರೀ ಶಯನ ಅಂದರೆ ಹಾಸಿಗೆ. ಪಾಠ 4 ಹಕ್ಕಿಗೂಡುಗಳ ನಿಗೂಢ ಜಗತ್ತು. ರಚನಾಕಾರರು ಕೆ. ಪುಟ್ಟಸ್ವಾಮಿ ಮತ್ತು ಕೃಪಾಕರ್ ಮತ್ತು ಸೇನಾನಿ. ಇದು ಪಾಠದ ಪ್ರವೇಶವನ್ನು ನೋಡೋದಾದರೆ, ನಮ್ಮ ಸುತ್ತಲ ಪರಿಸರದಲ್ಲಿ ಅನೇಕ ನಿಗೂಢ ಸಂಗತಿಗಳಿರುತ್ತವೆ. ಪ್ರಾಣಿ ಪಕ್ಷಿಗಳು ಮಾನವನನ್ನು ನಿಬ್ಬೆರಗಾಗಿಸುವಂತೆ ಜೀವನ ನಡೆಸುತ್ತಿರುತ್ತವೆ. ಬುದ್ಧಿವಂತ ಮಾನವ ಅವುಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡಿ ತನ್ನ ಬದುಕನ್ನು ಸುಂದರವಾಗಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ಇಂದು ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಕಾರವಾಗಿ ಬೆಳೆಯುತ್ತಿದೆ. ಪ್ರಸ್ತುತ ಲೇಖನದಲ್ಲಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅನಾವರಣಗೊಂಡಿದೆ ಹಾಗೂ ಮಾನವ ಸಮಾಜಕ್ಕೆ ಬೇಕಾದ ಬದುಕಿನ ಮೌಲ್ಯಗಳು ಬಿಂಬಿತವಾಗಿವೆ ಅಂತಲೇ ಹೇಳ್ಬೋದು. ಕವಿಗಳ ಸಂಕ್ಷಿಪ್ತ ಪರಿಚಯ. ಮೊದಲಿಗೆ ಕೆ. ಪುಟ್ಟಸ್ವಾಮಿ ಅವರ ಪರಿಚಯವನ್ನು ನೋಡೋದಾದರೆ, ಜುಲೈ 16, 1954 ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ವರಗೇರಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಬರಹಗಾರ, ಚಲನಚಿತ್ರ ವಿಮರ್ಶಕ, ಅನುವಾದಕ ಹಾಗೂ ಪರಿಸರವಾದಿಯಾಗಿದ್ದಾರೆ. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕಿರಿಯ ಸಚಿತ್ರ ವಿಜ್ಞಾನ ವಿಶ್ವಕೋಶ, ಭುವನದ ಬೆಡಗು ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಕಿರಿಯರ ಸಚಿತ್ರ ವಿಜ್ಞಾನ ವಿಶ್ವಕೋಶ, ಭುವನದ ಬೆಡಗು ಇತ್ಯಾದಿ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇದರ ಜೊತೆಗೆ ಇನ್ನೂ ಕೆಲವು ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಇನ್ನು BS ಕೃಪಾಕರ್ ಮತ್ತು K. ಸೇನಾನಿ ಅವರ ಪರಿಚಯವನ್ನು ನೋಡೋಣ. ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ, ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ. ಇವರು ಕಾಡು ನಾಯಿಗಳ ಕುರಿತು ದಿ ಪ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ. ದಿ ಪ್ಯಾಕ್ ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಈ ಇಬ್ಬರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್ ಮತ್ತು ವ್ಯಾಲಿ ಆಫ್ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಬ್ಬರು ಶ್ರೀ ಕೆ. ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ. ಪ್ರಸ್ತುತ ಹಕ್ಕಿಗೂಡುಗಳು ನಿಗೂಢ ಜಗತ್ತು ಲೇಖನವನ್ನು ಜೀವಜಾಲ ಕೃತಿಯಿಂದ ಆರಿಸಲಾಗಿದೆ. ಈ ಪಾಠದಲ್ಲಿ ಬರುವ ಪದಗಳ ಅರ್ಥವನ್ನು ನೋಡೋಣ. ಅನಂತ ಅಂದರೆ ಕೊನೆಯಿಲ್ಲದ, ಅವಘಡ ಅಂದರೆ ತೊಂದರೆ ಮತ್ತು ಅಪಘಾತ ಅಂತ ಅರ್ಥ. ಉರಗ ಅಂದರೆ ಹಾವು, ಐಕಮತ್ಯ ಅಂದರೆ ಐಕಮತ್ಯ, ಏಕಾಭಿಪ್ರಾಯ, ಒಗ್ಗಟ್ಟು, ಕ್ರೋಢೀಕರಣ, ಒಟ್ಟುಗೂಡಿಸುವಿಕೆ, ತುಪ್ಪಳ, ಪ್ರಾಣಿಗಳ ಮೃದು ಕೂದಲು ಮತ್ತು ಉಣ್ಣೆ ಅಂತ ಅರ್ಥ. ದ್ವೀಪ ನೀರಿನಿಂದ ಸುತ್ತುವರಿದ ಭೂಭಾಗವಾಗಿದೆ. ದ್ವೀಪ ಅಂದರೆ ನೀರಿನಿಂದ ಸುತ್ತುವರಿದ ಭೂಭಾಗ. ನಿಗೂಢ, ರಹಸ್ಯ, ಅಡಗಿಸಿಟ್ಟ, ಮುಚ್ಚಿಟ್ಟ ಅಂತ ಅರ್ಥ. ಪಥ ಅಂದರೆ ದಾರಿ ಮತ್ತು ಹಾದಿ ಅಂತ ಅರ್ಥ. ಫಲಶ್ರುತಿ ಅಂದರೆ ಪರಿಣಾಮ, ಫಲಿತಾಂಶ ಅಂತ ಅರ್ಥ. ವಾಸ್ತುಶಿಲ್ಪ, ಕಟ್ಟಡಗಳನ್ನು ಕಟ್ಟುವ ಕಲೆಯಾಗಿದೆ. ವೈಪರೀತ್ಯ ಅಂದರೆ ವಿರೋಧ, ಅಸಂಬದ್ಧ ಅಂತ ಅರ್ಥ. ವೈಪರೀತ್ಯ ಅಂದರೆ ವಿರೋಧ ಮಾಡೋದು, ಅಸಂಬದ್ಧತೆ ಅಂತ ಅರ್ಥ. ಸಂಜೀವಿನಿ, ಜೀವ ಕೊಡುವ ಮೂಲಿಕೆ ಅಂತ ಅರ್ಥ.
ಸರೀಸೃಪ ಅಂದರೆ ನೆಲದಲ್ಲಿ ಹರಿದಾಡುವ ಪ್ರಾಣಿ. ಸಾಕಾರ ಆಕಾರದಿಂದ ಕೂಡಿರುವುದು. ಸಾಕಾರ ಅಂದರೆ ಆಕಾರದಿಂದ ಕೂಡಿರುವುದು ಅಂತ ಅರ್ಥ. ಅಪೂರ್ವ ಅಪರೂಪದ, ಹಿಂದೆ ಎಂದೂ ಕಾಣದ ಅಂತ ಅರ್ಥ. ಇಂಬು ಅಂದರೆ ಎಡೆ, ದಾರಿ, ಅವಕಾಶ ಅಂತ ಅರ್ಥ ಆಗುತ್ತೆ. ಉಷ್ಣ ಬಿಸಿ ಮತ್ತು ಸೆಕೆ ಅಂತ ಅರ್ಥ. ಕಡಲು ಕಡಲು ಅಂದರೆ ಸಮುದ್ರ. ಗಾಥೆ ಅಂದರೆ ಪದ್ಯ, ಹಾಡು, ಗಾದೆ ಅಂತ ಆಗುತ್ತೆ. ದಾರುಣ ಭಯಂಕರವಾಗಿ, ಉಗ್ರತೆಯಿಂದ ಅಂತ ಅರ್ಥ. ನಭ ಅಂದರೆ ಆಕಾಶ ಮತ್ತು ಮೋಡ ಅಂತ ಅರ್ಥ ಕೂಡ ಆಗುತ್ತೆ. ನಿಬಿಡ ಅಂದರೆ ದಟ್ಟವಾದ. ನಿಬಿಡ ಅಂದರೆ ದಟ್ಟವಾದ. ಪ್ರವೃತ್ತಿ ಆಸಕ್ತಿ, ಸ್ವಭಾವ, ಒಲವು ಅಂತ ಅರ್ಥ. ರಶ್ಮಿ ಕಿರಣ ಮತ್ತು ಕಾಂತಿ ಅಂತ ಅರ್ಥ. ವಿಕಾಸ ಅಂದರೆ ಅರಳುವಿಕೆ, ಬದಲಾವಣೆ ಅಂತ ಅರ್ಥ. ಸಂಕುಲ ಅಂದರೆ ಗುಂಪು ಮತ್ತು ಸಮೂಹ. ಸಮನ್ವಯ ಅಂದರೆ ಹೊಂದಾಣಿಕೆ. ಸಸ್ತನಿ ಹಾಲು ಕೊಡುವ ಜೀವಿ. ಸೋಪಜ್ಞತೆ ಅಂದರೆ ಸೃಜನ ಸಾಮರ್ಥ್ಯ ಅಂತ ಅರ್ಥ. ಸೋಪಜ್ಞತೆ ಅಂದರೆ ಸೃಜನ ಸಾಮರ್ಥ್ಯ ಅಂತ ಅರ್ಥ. ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ಬೋಧಿ ವೃಕ್ಷದ ಹಾಡು. ರಚನಾಕಾರರು ಬಸವರಾಜ್ ಸಬ್ರದ್. ಪಾಠದ ಪ್ರವೇಶ ಅಥವಾ ಪದ್ಯದಲ್ಲಿರುವಂಥ ಅಂಶ ಅಂದರೆ ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು. ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬನು. ಲೌಕಿಕ ಸುಖಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿಸಿದ ರೀತಿಯೇ ಕವನದ ತಿರುಳಾಗಿದೆ. ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ಜೀವನ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾರೆ. ಬಸವರಾಜ್ ಸಬ್ರದ್ ಅವರ ಸಂಕ್ಷಿಪ್ತ ಪರಿಚಯ. ಡಾಕ್ಟರ್ ಬಸವರಾಜ್ ಸಬ್ರದ್ ಅವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸ್ತಾರೆ. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಬಸವರಾಜ್ ಸಬ್ರದ್ ಅವರ PhD ಪ್ರಬಂಧ ಕೃತಿ ಯಾವುದು ಅಂದರೆ ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು ನನ್ನವರ ಹಾಡು ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು ಇವು ಕವನ ಸಂಕಲನಗಳು. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವು ಅವರ ಬರೆದ ಪ್ರಮುಖ ನಾಟಕಗಳಾಗಿವೆ ಸ್ನೇಹಿತರೆ. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೇರ್ಲ ಕೃಷ್ಣ ಭಟ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಹಾಡಿನ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಅಡವಿ ಅಂದರೆ ಕಾಡು, ಅರಣ್ಯ, ಕಾನನ ಅಂತ ಅರ್ಥ. ಕೋಡಿ ಅಂದರೆ ಕೆರೆ ತುಂಬಿ ಹರಿಯುವುದು ಅಂತ ಅರ್ಥ. ಕೋಡಿ ಅಂದರೆ ಕೆರೆ ತುಂಬಿ ಹರಿಯುವುದು, ಕೋಡಿ. ಗೂಢಾರ್ಥ, ಒಳ ಅರ್ಥ, ರಹಸ್ಯವಾದದ್ದು ಅಂತ ಅರ್ಥ. ಪರಿ ಅಂದರೆ ರೀತಿ, ಸ್ಥಿತಿ ಅಂತ ಅರ್ಥ. ಬೋಧಿ ವೃಕ್ಷ, ಅರಳಿ ಮರ ಮತ್ತು ಅಶ್ವತ್ಥ ವೃಕ್ಷ. ಮಡದಿ, ಪತ್ನಿ ಮತ್ತು ಹೆಂಡತಿ. ಹಿಂಡು ಅಂದರೆ ಗುಂಪು, ಸಮೂಹ, ದಂಡು. ಏಕಾಂಗಿ ಅಂದರೆ ಒಬ್ಬಂಟಿ. ಗುಟುಕು, ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿ. ತೊರೆದು ಅಂದರೆ ಬಿಟ್ಟು ಬಿಡು. ಬೆಳ್ಳಿ ಚುಕ್ಕಿ ಅಂದರೆ ಬೆಳಗ್ಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹ ಅಂತ ಅರ್ಥ. ಮಕರಂದ, ಹೂವಿನ ರಸ. ಮೋಹ, ಆಶೆ. ಹುತ್ತ, ಹಾವಿನ ಗೂಡು. ಗೆದ್ದಲು, ಮಣ್ಣಿನ ಗೂಡು. ಎರಡನೆಯ ಒಂದು ಪದ್ಯ ಸವಿಚೈತ್ರ. ರಚನಾಕಾರರು ಬಸವರಾಜ್ ಸಾದರ್. ಬಸವರಾಜ್ ಸಬ್ರದ್ ಅಲ್ಲ, ಬಸವರಾಜ್ ಸಾದರ್. ಪಾಠ ಪ್ರವೇಶವನ್ನು ನೋಡೋದಾದರೆ, ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ. ಪಾಶ್ಚಾತ್ಯರು ಜನವರಿ 1 ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಗೆ ಮಹತ್ವ ನೀಡುತ್ತಾರೆ. ಯುಗಾದಿ ಹಳತನನ್ನು ಮರೆತು ಹೊಸತನನ್ನು ಹೊತ್ತು ತರುವ ಸಂಭ್ರಮದ ದಿನ. ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ. ಯುಗಾದಿಯು ಚಂದ್ರಮಾನದ್ದೇ ಇರಲಿ, ಸೌರಮಾನದ್ದೇ ಇರಲಿ, ಅದು ಚೈತ್ರ ಮಾಸದಲ್ಲೇ ಬರುತ್ತದೆ. ಚೈತ್ರವೆಂದರೆ ವಸಂತನೆಂದರೆ ಋತುಗಳ ರಾಜ. ಈ ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿರುತ್ತವೆ. ವಸಂತವು ಕವಿಗಳ ನೆಚ್ಚಿನ ಕಾಲವೂ ಹೌದು. ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ. ಕವಿಗಳ ನಿರೀಕ್ಷೆ, ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ, ಪದವಿನ್ಯಾಸಗಳಲ್ಲಿ ಹೊಸತನವಿರುತ್ತದೆ. ಪ್ರಸ್ತುತ ಕವಿಯಲ್ಲೂ ಚೈತ್ರದ ಸೊಬಗನ್ನು ವರ್ಣಿಸಲಾಗಿದೆ. ಸ್ನೇಹಿತರೆ, ಈ ಪದ್ಯಗಳನ್ನ ಒಂದ್ಸತಿ ನೋಡ್ಕೊಂಡ್ಬಿಡಿ, ಯಾಕಂದರೆ GPS ಟೈರಲ್ಲಿ
ಒಂದೊಂದು ಪ್ಯಾರ ಪದ್ಯ ಕೇಳಿ ಇದ್ರ ಭಾವಾರ್ಥ ಬರೀರಿ ಅಂತ ಕೇಳ್ತಾರೆ, ಮತ್ತು ಇದು ಯಾರು ಬರೆದದ್ದು ಅಂತ ಕೂಡ ಕೇಳಿರ್ತಾರೆ ಸ್ನೇಹಿತರೆ. ಹಾಗಂತೂ ಖಂಡಿತ ಈ ಪದ್ಯ ಭಾಗ ಉಪಯೋಗ ಆಗೇ ಆಗುತ್ತೆ. ಬಸವರಾಜ್ ಸಾದರ್ ಅವರ ಸಂಕ್ಷಿಪ್ತ ಪರಿಚಯ. ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಂದು ಜನಿಸ್ತಾರೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ್ ಕಟ್ಟಿಮನಿಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಬಸವರಾಜ್ ಸಾದರ್ ಅವರ PhD ಪ್ರಬಂಧ ಬಸವರಾಜ್ ಕಟ್ಟಿಮನಿಯ ಕಾದಂಬರಿಗಳು. ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಿಸಿಫಸರ್ ಸುತ್ತು ಇದು ಕವನ ಸಂಕಲನ, ತಪ್ದಂಡ ಇದು ಕಥಾ ಸಂಕಲನ, ಹೊಸ ಆಲೋಚನೆ ಇದು ವಿಮರ್ಶೆ, ಮೃದುವಾಗಿ ಮುಟ್ಟು ಇದು ಪ್ರಬಂಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ, ಜಯತೀರ್ಥ ರಾಜಪುರೋಹಿತ್ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ. ಇವರು ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಿಸಿಫಸ್ ಯಾರು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ಈತ ಗ್ರೀಕ್ ದೊರೆ. ಪ್ರಾಣಾಯಾಮದಿಂದ 4 ಬಾರಿ ಪಾರಾಗಿ ಮೃತ್ಯುವನ್ನು ಗೆಲ್ಲಬೇಕೆಂದು ದೈವದ ಮೊರೆ ಹೋಗುತ್ತಾನೆ. ಆಗ ದೈವವು ಚೂಪಾದ ಬೆಟ್ಟದ ಮೇಲೆ ದೊಡ್ಡ ಬಂಡೆಯನ್ನು ನಿಲ್ಲಿಸು ಎಂದು ಹೇಳುತ್ತದೆ. ಆ ಪ್ರಯತ್ನದಲ್ಲಿ ರಾಜನು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದಾನೆ. ಸೋತರೂ ಆ ಕಾರ್ಯದಲ್ಲಿ ಈಗಲೂ ತೊಡಗಿದ್ದಾನೆ ಎಂಬುದು ಗ್ರೀಕರ ನಂಬಿಕೆಯಾಗಿದೆ. ಪದಗಳ ಅರ್ಥ. ಆದಿ ಅಂದರೆ ಮೊದಲು, ಕೊರಡು ಅಂದರೆ ಒಣ ಮರದ ತುಂಡು, ಖ ಅಂದರೆ ಆಕಾಶ, ಗ ಅಂದರೆ ಗಮಿಸುವುದು, ಖಗ ಅಂದರೆ ಆಕಾಶದಲ್ಲಿ ಹಾರುವುದು ಪಕ್ಷಿ, ಚೈತನ್ಯ ಚಟುವಟಿಕೆಯಿಂದ ಇರುವುದು, ದಗದ ಅಂದರೆ ಕೆಲಸ, ಮತ್ತು ಅಂದರೆ ಮಾದಕತೆ, ಮುಳುಗು, ಮೊಗ್ಗು, ವಾಲಗ, ಓಲಗ, ವಾದ್ಯ, ಕಲರವ ಅಂದರೆ ಮೋಹಕ ಧ್ವನಿ, ಕೊನರು, ಚಿಗುರು, ಕೊರಡು ಅಂದರೆ ಒಣಗು. ವಿರುದ್ಧಾರ್ಥಕ ಪದಗಳನ್ನು ನೋಡ್ಕೊರಿ ಸ್ನೇಹಿತರಲ್ಲಿ. ಕೊರಡು ಅಂದರೆ ಒಣಗು, ಕೊನರು ಅಂದರೆ ಚಿಗುರು, ಚಿಗಿತ ಅಂದರೆ ಚಿಗುರಿದ, ತಾರಕ ಎತ್ತರದ ಸ್ವರ, ಪಾರು ಮಾಡುವವನು, ಎತ್ತರದ ಸ್ವರ ಪಾರು ಮಾಡುವವನು, ನೆಲದ ಅವ್ವ ಭೂಮಿ ತಾಯಿ, ಮುಕ್ತ ಬಿಡುಗಡೆ ಹೊಂದಿದ, ವಧು ಮದುಮಗಳು. 3ನೇ ಪದ್ಯ ಸದ್ದು ಮಾಡದಿರು. ರಚನಾಕಾರರು CP ಕೃಷ್ಣಕುಮಾರ್. ಪಾಠ ಪ್ರವೇಶ. ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ. ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ. ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು, ಕಾಮನಬಿಲ್ಲು ಗೋಚರವಾಗುವುದು, ಪುಷ್ಪವು ಅರಳಿ ಪರಿಮಳ ಸೂಸುವುದು, ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು, ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ. ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿಲ್ಲ. ಆದರೆ ಮಾನವ ತನ್ನ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಸಾಧ್ಯವಾಗಿದ್ದು ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ಮಾನವ ತನ್ನ ಅಹಂಕಾರವನ್ನು ತೊರೆದು ಶಾಂತಿ, ಸಹನೆ, ಪ್ರೀತಿಯಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬ ಸಂದೇಶ ಇಲ್ಲಿದೆ. ಪದ್ಯ ಸ್ವಲ್ಪನೇ ಇದೆ ನೋಡಿ ಸ್ನೇಹಿತರೆ. ಇದು CPK ಅವರ ಸಂಕ್ಷಿಪ್ತ ಪರಿಚಯ. ಇವರ CPK ಎಂಬ ಕಾವ್ಯನಾಮದಿಂದನೇ ಪ್ರಸಿದ್ಧರಾಗಿರುವಂಥ ಕವಿ. ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರ ಪೂರ್ಣ ಹೆಸರು. ಇವರು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1939ರಲ್ಲಿ ಜನಿಸ್ತಾರೆ. ಇವರು ನಾಗವರ್ಮನ ಕರ್ನಾಟಕ ಕಾದಂಬರಿ, ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. CPK ಅವರ PhD ಪ್ರಬಂಧ ಯಾವುದು ಅಂದರೆ ನಾಗವರ್ಮನ ಕರ್ನಾಟಕ ಕಾದಂಬರಿ, ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಇವರ PhD ಪ್ರಬಂಧ. ವಿದ್ಯಾರ್ಥಿ ದಿಶೆಯಲ್ಲಿ ತಮ್ಮ ಕವನಕ್ಕಾಗಿ BM ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು. ತಾರಾಸುಖ ಇವರ ಮೊಟ್ಟ ಮೊದಲ ಕವನ ಸಂಕಲನ. CPK ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ, ಬೊಗಸೆ, ಕನ್ನಡ ಚತುರ್ಮುಖ, ಕಾವ್ಯಾರಾಧನಾ, ಜನಪದ ಪ್ರತಿಭೆ, ಪರಿಭಾವನೆ, ಸಾಹಿತ್ಯ ತತ್ವಗಳು, ಪಾಶ್ಚಾತ್ಯ ಕಾವ್ಯಚಿಂತನ, ಕನ್ನಡ ನಾಗಾನಂದ, ಕನ್ನಡ ರತ್ನಾವಳಿ ಮುಂತಾಗಿ ಸುಮಾರು 300 ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಸಂದ ಪ್ರಶಸ್ತಿಗಳು ಹಲವು. ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ, ವಿದ್ವತ್ ಶಿರೋಮಣಿ, ಹನಿಗವನ ಹರಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ. ಇವರು 2011ರಲ್ಲಿ ಗಂಗಾವತಿಯಲ್ಲಿ ನಡೆದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಪ್ರಸ್ತುತ ಕವನವನ್ನು ಇವರ ಬೊಗಸೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ. ಇಬ್ಬನಿ ಅಂದರೆ ಮಂಜಿನ ಹನಿ, ಓಲು ಅಂದರೆ ಅಂತ್ಯ, ಇದೊಂದು ಅವ್ಯಯ ಪದ. ತೊರೆ ಇದು ಕ್ರಿಯಾಪದ. ತೊರೆ ಅಂದರೆ ಬಿಡು, ತ್ಯಜಿಸು ಅಂತ ಅರ್ಥ. ಆಮೇಲೆ
ನಾಮಪದವಾಗಿ ಇದು ಹೊಳೆ ಮತ್ತು ನದಿ ಅಂತ ಅರ್ಥ ಕೂಡ ಕೊಡುತ್ತೆ. ಬಿರುದು ಅಂದರೆ ಪ್ರಶಸ್ತಿ, ಮಿಡುಕು ಅಂದರೆ ನಡುಗು, ಮಿಡುಕು ಅಂದರೆ ನಡುಗು, ರೇವು ಅಂದರೆ ಬಂದರು, ಹಡಗು ನಿಲ್ಲುವ ಸ್ಥಳವಾಗಿದೆ. ಅಲ್ತೆ ಅಂದರೆ ಅಲ್ಲವೇ, ಇದು ಒಂದು ಕೂಡ ಅವ್ಯಯವಾಗಿದೆ. ತಿಮಿರು ಅಂದರೆ ಕತ್ತಲೆ, ಅಜ್ಞಾತ, ತಿಮಿರು ಅಂದರೆ ಕತ್ತಲೆ ಮತ್ತು ಅಜ್ಞಾನ. ಧ್ವನಿ ತತ್ಸಮವಾದರೆ ಧ್ವನಿ ತದ್ಭವ ಪದವಾಗಿದೆ. ಮದ್ದು ಸಿಡಿಯುವ ವಸ್ತು, ಸಿಡಿಮದ್ದು. ರವಿಕರ ಅಂದರೆ ಸೂರ್ಯಕಿರಣ, ರವಿಕರ ಅಂದರೆ ಸೂರ್ಯಕಿರಣ. ಸೋಂಕು ಅಂದರೆ ಸೋಕು, ತಾಗು ಅಂತ ಅರ್ಥ. ಪದ್ಯ 4 ಗುರಿ, ಎಂ ಗೋಪಾಲಕೃಷ್ಣ ಅಡಿಗ ಅವರ ಒಂದು ರಚನೆ ಇದು. ಪಾಠ ಪ್ರವೇಶವನ್ನು ನೋಡೋದಾದರೆ, ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ನೌಕೆಯಂತೆ. ಬದುಕಿಗೊಂದು ನಿಶ್ಚಿತ ಗುರಿ ಇರಬೇಕು. ಆ ಗುರಿ ಸಾಧನೆಗೆ ಹಗಲಿರುಳು ಪ್ರಯತ್ನಿಸಬೇಕು. ಆಗ ಬದುಕು ಸಾರ್ಥಕವಾಗುತ್ತದೆ. ಜೀವನದ ಗುರಿಗಳನ್ನು ಹಂತ ಹಂತವಾಗಿ ಸಾಧಿಸಲು ಪ್ರಯತ್ನಿಸಬೇಕು. ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ಕಷ್ಟ ನಷ್ಟಗಳು ಎದುರಾಗಬಹುದು. ಅವುಗಳಿಗೆ ಧೃತಿಗೆಡದೆ ಆತ್ಮವಿಶ್ವಾಸದಿಂದ ನಿವಾರಿಸಿಕೊಂಡು ಮುಂದೆ ಸಾಗಬೇಕು. ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಉದಾಹರಣೆಗೆ, ನಾನು ಜೀವನದಲ್ಲಿ ಡಾಕ್ಟರ್, ಇಂಜಿನಿಯರ್, ಲಾಯರ್, ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡರೆ ಸಾಧಿಸಲು ಸಾಧ್ಯವೇ? ಒಂದು ಬಾಣಕ್ಕೆ ಗುರಿ ಒಂದೇ, ದೇಹಕ್ಕೆ ಆತ್ಮ ಒಂದೇ. ಅಂತೆಯೇ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು. ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ, ಸಮಾಜದ ಏಳಿಗೆಗೆ, ಪರರ ಹಿತಕ್ಕೆ ಶ್ರಮಿಸುವ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಶೆಯಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು. ಸಮಾಜದಿಂದ ಅನುಕೂಲಗಳನ್ನು ಪಡೆದು ಬೆಳೆದ ನಾವು ಅದೇ ಸಮಾಜದ ಹಿತಕ್ಕೆ ದುಡಿಯುವಂತಾಗಬೇಕು. ಪದ್ಯವನ್ನು ನೋಡೋಣ ಸ್ನೇಹಿತರೆ. ಈಗ ಪದ್ಯ ನೋಡ್ಕೊಂಬಿಡಿ ಸ್ನೇಹಿತರೆ. ಗೋಪಾಲಕೃಷ್ಣ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಗೋಪಾಲಕೃಷ್ಣ ಅಡಿಗ ಅವರು 1918ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಗೇರಿ ಎಂಬಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು. ಕುವೆಂಪು, ಪೂತಿನ, ಬೇಂದ್ರೆಯಂಥ ಹಿರಿಯ ಕವಿಗಳ ಸಾಲಲ್ಲಿ ಗುರುತಿಸಿಕೊಂಡವರು ಕೂಡ ಇವರಾಗಿರ್ತಾರೆ. ಭಾವತರಂಗ, ಚಂಡಮದ್ದಳೆ, ಭೂಮಿಗೀತ, ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು, ಅನಾಥೆ, ಆಕಾಶದೀಪ ಎಂಬ 2 ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ. ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ಕೂಡ ಆಗಿದೆ. ಅಡಿಗರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ, ಮಧ್ಯಪ್ರದೇಶದ ಕಬೀರ್ ಸನ್ಮಾನ್ ಪ್ರಶಸ್ತಿಗಳು ದೊರೆತಿವೆ. ಇವರು ಧರ್ಮಸ್ಥಳದಲ್ಲಿ ನಡೆದ 59ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ. ಅಡಿಗರು 1992ರಲ್ಲಿ ನಿಧನ ಹೊಂತಾರೆ. ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಅಂಬುಜ ಅಂದರೆ ತಾವರೆ, ಅಂಬು ಅಂದರೆ ನೀರು, ಜೆ ಅಂದರೆ ಜನಿಸಿದ್ದು, ಯಾವುದು ಅಂದರೆ ತಾವರೆ. ಆಳ್ವೇಸ್, ಆಳಿನ ಕೆಲಸ, ಆಳ್ವೇಸ್ ಅಂದರೆ ಆಳಿನ ಕೆಲಸ. ಆಳ್ ಪ್ಲಸ್ ಬೆಸ = ಆಳ್ವೇಸ್ ಅಂದರೆ ಆದೇಶ ಸಂಧಿ. ಒಳದಾರಿ ಅಂದರೆ ಒಳ್ಳೆಯ ದಾರಿ, ಒಳದಾರಿ ಅಂದರೆ ಒಳ್ಳೆಯ ದಾರಿ. ತೀರೆ ಅಂದರೆ ಭೂಮಿ, ಸ್ಥಿರ, ತೀರೆ ತದ್ಭವ, ಸ್ಥಿರ ತತ್ಸಮ. ಪೆರತು ಅಂದರೆ ಬೇರೆ, ಪೆರತು ಅಂದರೆ ಬೇರೆ ಅಂತ ಅರ್ಥ. ಬಾಂದಳ ಅಂದರೆ ಆಕಾಶ. ಮಿಸುಪ ಅಂದರೆ ಹೊಳೆಯುವ. ಸುರಪುರ ಅಂದರೆ ದೇವಲೋಕ, ಸುರಪುರ ದೇವಲೋಕ. ಅಳಿಯಾಶೆ ಅಂದರೆ ಈಡೇರಿಸದ ಆಶೆ, ಅಳಿಯಾಶೆ. ವ್ಯಸನ ಅಂದರೆ ವ್ಯಸನ ತತ್ಸಮ ತದ್ಭವ. ವ್ಯಸನ ಮತ್ತು ವ್ಯಸನ ಅಂದರೆ ಕೆಲಸ ಅಂತ ಅರ್ಥ. ಗೈಮೆ ಅಂದರೆ ದುಡಿಮೆ. ನನೆ ಕೊನೆ ಅಂದರೆ ಅರಳಲಿರುವ ಮೊಗ್ಗು, ನನೆ ಕೊನೆ ಅಂದರೆ ಅರಳುವಂಥ ಮೊಗ್ಗು. ಬಸ ತದ್ಭವ ಅಂದರೆ ವಶ ತತ್ಸಮ, ಬಸ ಮತ್ತು ವಶ. ಮಸಗು ವಿಜೃಂಭಿಸು, ಲಾಂಛನ, ಗುರುತು, ಚಿಹ್ನೆ. ಹೊನಲು ಅಂದರೆ ಪ್ರವಾಹ, ಹರಿಯುವ ಹೊಳೆ ಅಂತ ಅರ್ಥ. ಪೂರಕ ಓದು ಪಾಠದಲ್ಲಿ ಮೊದಲನೇದು ಕಳ್ಳರ ಗುರು. ಇದನ್ನು ರಚನೆ ಮಾಡಿದವರು ಬೆಟಗೇರಿ ಕೃಷ್ಣಮೂರ್ತಿಯವರು. ಇವರ ಸಂಕ್ಷಿಪ್ತ ಪರಿಚಯ: ಕೃಷ್ಣ ಶರ್ಮ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯವರು. ಇವರ ಕಾವ್ಯನಾಮ ಆನಂದಕಂದ. ಇವರು 1900ರಲ್ಲಿ ಜನಿಸ್ತಾರೆ. ಇವರು ಜಯಂತಿ, ಸ್ವಧರ್ಮ, ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಇವರು ಸಂಸಾರ ಚಿತ್ರಗಳು, ಮಾತನಾಡುವ ಕಲ್ಲು, ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳನ್ನು ಮತ್ತು ರಾಜಯೋಗಿ ಮತ್ತು ಅಶಾಂತಿ ಪರ್ವ, ಮಗಳ ಮದುವೆ ಮೊದಲಾದ ಕಾದಂಬರಿಗಳನ್ನು, ಕಾರ ಹುಣ್ಣಿಮೆ, ನಲ್ವಾಡುಗಳು, ಭಾವಗೀತ ಮೊದಲಾದ ಕವನ ಸಂಕಲನಗಳನ್ನು ರಚಿಸ್ತಾರೆ. ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕದ ಇತಿಹಾಸ, ಸಂಸ್ಕೃತಿಗಳನ್ನು ಚಿತ್ರಿಸುವ ವಿಶಿಷ್ಟ ಕೃತಿಯಾಗಿದೆ. ಇವರಿಗೆ ಕವಿಭೂಷಣ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ. ಇವರು 1982ರಲ್ಲಿ ನಿಧನ ಹೊಂದಿದರು. ಎರಡನೇ ಒಂದು ಪದ್ಯ ಹೊಂಗೆ ಬೇವುಗಳ ಹಾಡು. ಹೊಂಗೆ ಬೇವುಗಳ ಹಾಡು. ರಚನಾಕಾರರು ಡಾಕ್ಟರ್ H.L. ಪುಷ್ಪ. ಹೊಂಗೆ ಬೇವುಗಳ ಹಾಡು. ಈ ಹಾಡನ್ನು ನೀವು ನೋಡ್ಕೊಳ್ರಿ ಸ್ನೇಹಿತರೆ.
ಡಾಕ್ಟರ್ ಎಚ್.ಎಲ್. ಪುಷ್ಪ ಅವರ ಸಂಕ್ಷಿಪ್ತ ಪರಿಚಯ. ಇವರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದವರು. ಇವರು 1961ರಲ್ಲಿ ಜನಿಸ್ತಾರೆ. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಅಮೃತಮತಿಯ ಸೊಗತ, ಗಾಜುಗೋಳ, ಕನ್ನಡ ನಾಟಕಗಳಲ್ಲಿ ಮೈಮನಸ್ಸುಗಳ ಸಂಬಂಧ ಇತ್ಯಾದಿಗಳನ್ನ ರಚಿಸಿದ್ದಾರೆ. ಇವರಿಗೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಡೆಂಗೊಡ್ಲು ಶಂಕರಭಟ್ಟ ಪ್ರಶಸ್ತಿ, ಕಡೆಂಗೊಡ್ಲು ಪೂತಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸ್ನೇಹಿತರೆ. ಇದಿಷ್ಟು ಒಂದು ಪಾಠದಲ್ಲಿರುವ ಅಂಶಗಳನ್ನ, ಪದಗಳ ಅರ್ಥಗಳನ್ನ, ಕವಿಗಳ ಪರಿಚಯವನ್ನು ನೋಡಿದ್ದೀವಿ ನಾವು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.